ಕರ್ನಾಟಕ ರಾಜ್ಯ ಪ್ರತಿಜ್ಞಾ ವೇದಿಕೆಯಿಂದ ನಮ್ಮ ಕರ್ನಾಟಕ ರಾಜ್ಯ ಪ್ರತಿಜ್ಞಾ ವೇದಿಕೆ ಗೌರವ ಅಧ್ಯಕ್ಷರಾದಂಥ ಪ್ರತಿಧ್ವನಿ ಪ್ರಸಾದ್ ಅಂತಲೇ ಹೆಸರುವಾಸಿ, ಇಡೀ ರಾಜ್ಯದಲ್ಲಿ ಪ್ರತಿಧ್ವನಿ ಪ್ರಸಾದ್ ಅಂತ ಹೆಸರುವಾಸಿಯಾಗಿರುವಂಥ ಅವರು ಈ ದಿನ ನನ್ನನ್ನು ಕರೆಸಿ ಗುರುತಿಸಿ ಈ ಗುರುವಂದನಾ ಕಾರ್ಯಕ್ರಮವನ್ನು ಶಿಕ್ಷಣ ಇಲಾಖೆಯಿಂದ ಮಾಡಬೇಕಾದಂಥ ಕಾರ್ಯಕ್ರಮವನ್ನು ಅವರು ಕೂಡ ಅದ್ಭುತವಾಗಿ ಈ ಒಂದು ಸಭಾಂಗಣದಲ್ಲಿ ನೆರವೇರಿಸಿಕೊಟ್ಟಿದ್ದಾರೆ. ಅವ್ರಿಗೆ ನಮ್ಮ ಕುಟುಂಬದ ಪರವಾಗಿ ವೈಯಕ್ತಿಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಇದೇ ರೀತಿ ಅವರು ಇದೇ ಅಲ್ಲ ಅನೇಕ ಕಾರ್ಯಕ್ರಮಗಳನ್ನ ನಮ್ಮ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ. ಹುಣಸೂರು ತಾಲೂಕಲ್ಲಿ ಕೆಲವರು ತಾಂಬಾಕು ಬೆಳೆಯಿಂದ ಅನ್ಯಾಯ ಆಗಿದ್ದಂತ ಕಳೆನಾಶಕ ಹೊಡೆದಿ ಅಲ್ಲಿ ಬೆಳೆನೇ ಹೋಗಿತ್ತು. ಅಂತವರ ಅವ್ರಿಗೂ ಪರಿಹಾರ ಕೊಟ್ಟು ತಮ್ಮ ಪ್ರತಿಧ್ವನಿ ವೇದಿಕೆಯಿಂದ ಅವರು ಕೂಡ ಅವ್ರಿಗೆ ನೆರವಾಗಿದ್ದಾರೆ. ಈಗ ಅನೇಕ ಗುಂಡ್ಲುಪೇಟೆ ತಾಲೂಕಲ್ಲಿ ಕೆಲವು ರೈತರಿಗೆ ನೆರವಾಗಿದ್ದಾರೆ. ಈ ರೀತಿ ಅನೇಕ ನೆರವಿನ ಕಾರ್ಯಕ್ರಮ ಹಸ್ತ ಚಾಚಿದ್ದಾರೆ. ಇವರು ಇದೇ ರೀತಿ ನೆರವು ಮಾಡುವಂತ ಕಾರ್ಯಕ್ರಮಗಳು ನೆರವೇರಲಿ ಮತ್ತು ಅವ್ರಿಗೆ ದೇವರು ಆರೋಗ್ಯ ಐಶ್ವರ್ಯವನ್ನ ಕೊಟ್ಟು ಇನ್ನು ಹೆಚ್ಚಿನ ನೆರವನ್ನ ಜನಗಳಿಗೆ ಮತ್ತು ಸಮಾಜಕ್ಕೆ ಮಾಡಂತ ಆ ಶಕ್ತಿಯನ್ನ ಚಾಮುಂಡೇಶ್ವರಿ ತಾಯಿ ಕರುಣಿಸ್ಲಿ ಅಂತ ಹೇಳಿ ನನ್ನ ಖಂಡಿತ ಈ ಸರಿ ಅವ್ರಿಗೆ ಮೈಸೂರು ನಗರ ಪಾಲಿಕೆ ವತಿಯಿಂದ ಕಾರ್ಪೊರೇಷನ್ಗೆ ಸೀಟ್ ಸಿಗೋದು ಸಿದ್ಧ. ಯಾಕೆ ಸೋಮಣ್ಣವರು ವೇದಿಕೆ ಮೇಲೆ ಸ್ವಾಮೀಜಿಯವರು ಹೇಳಿದ್ರು, ಮತ್ತೆ ಸೋಮಣ್ಣವರು ಹೇಳಿದ್ದಾರೆ, ಅವ್ರ ಗಮನಕ್ಕೂ ಬಂದಿದೆ. ಈ ಸರಿ ಖಂಡಿತ ಸಿಗ್ತದೆ. ಪ್ರಸಾದ್ ಅವರು ಹೇಳಿದರೆ ಈ ಸರಿ 100% ಸಿಗ್ತದೆ ಅಂತ. ಖಂಡಿತ ಸಿಗ್ತದೆ. ಅವರು ವಿದ್ಯಾರ್ಥಿ ಆಗಿದೆ ಅನ್ನೋದು ಉರ್ದು ಹೋರಾಟಗಾರರು. ಬೇರೆ ಯಾವುದೇ ಇರ್ಬೋದು, ಕಾವೇರಿ ಗಲಾಟೆ ಇರ್ಬೋದು, ತಮಿಳು ಗಲಾಟೆ ಇರ್ಬೋದು, ಪ್ರತಿಯೊಂದರಲ್ಲೂ ಭಾಗವಹಿಸಿದ್ದಾರೆ. ಮತ್ತೆ ಮೈಸೂರು ಅಲ್ಲ, ಇಡೀ ರಾಜ್ಯದಲ್ಲೇ ಕರ್ನಾಟಕ ಪ್ರತಿಧ್ವನಿ ವೇದಿಕೆ ಅಂತ ಹೆಸರನ್ನ ಮಾಡಿದ್ದಾರೆ. ಯಾರು ಕೇಳಿದ್ರು ಪ್ರಸಾದ್ ಅನ್ನಲ್ಲ, ಜೊತೆಗೆ ಪ್ರತಿಧ್ವನಿ ಇರ್ತದೆ. ಯಾವಾಗಲೂ ಧ್ವನಿ ಎತ್ತದು, ಯಾವುದೇ ಒಂದು ಸಮಾಜಕ್ಕೆ ತೊಂದರೆ ಆದಾಗ ಧ್ವನಿ ಎತ್ತಿ ನಿಂತ್ಕೊಳ್ಳೋ ಕೆಲಸವನ್ನ ಪ್ರತಿಧ್ವನಿ ಪ್ರಸಾದ್ ಅವರು ಮಾಡ್ತಾರೆ. SP ವೇದಾರಾಧ್ಯ ಅಂತ. ಇದು ನಮ್ಮ ಕರ್ನಾಟಕ ಪ್ರತಿಧ್ವನಿ ವೇದಿಕೆಯ ಕರ್ತವ್ಯ ಮತ್ತೆ ಈ ದಿನ ಅದು ನಮ್ಗೊಂದು ಸೌಭಾಗ್ಯ. ಇವತ್ತೇನು ಗುರುವಂದನಾ ಕಾರ್ಯಕ್ರಮ ಅಂತ ಹೇಳಿ ಸನ್ಮಾನ್ಯ ಶ್ರೀ SP ವೇದಾರಾಧ್ರಿಗೆ ಗುರುವಂದನೆಯನ್ನ ಮಾಡಿದ್ವಿ. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿದಂತಹ ನಮ್ಮ ಎಮ್ಮೆಲ್ನುಂಡಿ ಮಠದ ಶ್ರೀಗಳು ಮತ್ತು ಅವರಿಗೆ ಗೌರವ ಸಮರ್ಪಣೆಯ ಸೂಚನೆಗೆ ಸೂಚಕರು ಅವೆಲ್ಲ ವೇದಾರಾಧ್ರಿಗೆ ಮಾತಾಡಿದ್ರು. ಶಿಕ್ಷಕ ವೃತ್ತಿಯನ್ನ ಬಯಸದೆ ಮತ್ತು ಶಿಕ್ಷಕ ವೃತ್ತಿಯನ್ನ ಅತ್ಯುನ್ನತವಾಗಿ ಸಂಪೂರ್ಣವಾಗಿ ಅದನ್ನ ವೃತ್ತಿಯನ್ನ ಅನುಭವಿಸಿ ಅಲ್ಲಿ ಮಕ್ಕಳಿಗಳಿಗೆ ಶ್ರೇಷ್ಠ ಗುರುಗಳಾಗಿ ಸಾವಿರಾರು ಶಿಷ್ಯಂದಿರನ್ನ ನೆಚ್ಚಿನ ಗುರುಗಳಾಗಿ ಅವರು ಕಳೆದ ತಿಂಗಳು 30ನೇ ತಾರೀಕು ವಯೋನಿವೃತ್ತಿಯನ್ನು ಹೊಂದಿದ್ದಾರೆ. ಅವರು ಕರ್ನಾಟಕ ಪ್ರತಿಧ್ವನಿ ವೇದಿಕೆ ಹಿಂದೆ ವಿದ್ಯಾರ್ಥಿ ವೇದಿಕೆ ಎಂಬ ಸಂಘಟನೆಯಲ್ಲಿದ್ದಾಗ, ಪ್ರತಿಧ್ವನಿ ವಿದ್ಯಾರ್ಥಿ ವೇದಿಕೆ ಎಂಬ ಸಂಘಟನೆಯಲ್ಲಿದ್ದಾಗ ಅಂದಿನಿಂದ ಹಿಡಿದು ಇಲ್ಲಿಯವರೆಗೆ ನಮ್ಮ ಕರ್ನಾಟಕ ಪ್ರತಿಧ್ವನಿ ವೇದಿಕೆಯ ಹಲವಾರು ಕಾರ್ಯಕ್ರಮಗಳಿಗೆ ತಮ್ಮ ಪ್ರೋತ್ಸಾಹ ಮತ್ತು ತಮ್ಮ ಸಲಹೆಗಳನ್ನ ಕೊಟ್ಟು ಜೊತೆಗೆ ನಿರಂತರವಾಗಿ ಕರ್ನಾಟಕ ಪ್ರತಿಧ್ವನಿ ವೇದಿಕೆ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದಾರೆ. ಹಾಗೂ ನಾನು ಪ್ರಪ್ರಥಮವಾಗಿ ನನ್ನ ಜೀವನದ 22ನೇ ವರ್ಷದಲ್ಲಿ KR ಬ್ಯಾಂಕಿನ ನಿರ್ದೇಶಕನಾಗಿ ಆಯ್ಕೆಯಾಗಬೇಕಾದ್ರೆ ಅವತ್ತಿನ ಕಾಲಮಾನದಲ್ಲಿ ಮೈಸೂರು ನಗರದ ಎಲ್ಲಾ ಶಿಕ್ಷಕರಿಂದ ವೇದಾರಾಧ್ ಇರ್ಬೋದು, ನಮ್ಮ ಮೇಷ್ಟ್ರು ಪರಮೇಶ್ವರ್ ಇರ್ಬೋದು, CD ಜಗದೀಶ್ ಅಂತ ಅವರು ಇರ್ಬೋದು, ಮತ್ತೆ ಪ್ರಭುಸ್ವಾಮಿ ಮಾಸ್ಟರ್ ಇರ್ಬೋದು, ವಿಶ್ವರಾಮ್ ಅವರು ಇರ್ಬೋದು, ಧನರಾಜ್ ಅವರು ಇರ್ಬೋದು, ಸ್ವಾಮಿಗೌಡರು ಇರ್ಬೋದು, ಇಂಥ ಅನೇಕ ಶಿಕ್ಷಕರು ಇವತ್ತು ನನ್ನ ಚುನಾವಣೆಗೆ ಮುಂಚೂಣಿಯಲ್ಲಿ ನಿಂತು ನಮಗೆ ಆಶೀರ್ವಾದ ಮಾಡಿಸಿದ್ರು ಜನಗಳಿಕೆಯಲ್ಲಿ. ಅದು ಇವತ್ತು ನಿರಂತರವಾಗಿ ಅವರು ಅವತ್ತು ಹಾಕಿಕೊಟ್ಟ ಆಶೀರ್ವಾದ ಇವತ್ತು ನಾನು 25 ವರ್ಷಗಳಿಂದ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದೆ. ವೇದಾರಾಧ್ಯರಿಗೆ ವಿಶೇಷವಾಗಿ ಇವತ್ತು ಏನು ಗುರುವಂದನಾ ಕಾರ್ಯಕ್ರಮ ಮಾಡಿದೆ, ಅದು ಮನಸ್ಪೂರ್ವಕವಾಗಿ ನಾನು ಜೊತೆ ನಮ್ಮ ವೇದಿಕೆ ಕಾರ್ಯಕ್ರಮಗಳು ಸೇರ್ ಮಾಡಿದ್ರು. ಇವತ್ತು ಬಂದ ಅಭಿಮಾನಿಗಳು, ಅವರ ಈ ಕಾರ್ಯಕ್ರಮದ ಅವರ ಅಭಿಮಾನಿಗಳು ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ ಅವ್ರು ಎಷ್ಟು ಶ್ರೇಷ್ಠವಾಗಿ ಆ ಒಂದು ಶಿಕ್ಷಣ ಇಲಾಖೆಯಲ್ಲಿ ಮೇಷ್ಟಾಗಿ ಕೆಲಸ ಮಾಡಿದ್ರು ಅಂತ. ಅವರಿಗೆ ಅವರ ನಿವೃತ್ತಿಯ ಜೀವನ ಅತ್ಯಂತ ಯಶಸ್ವಿಯಾಗಿ ಆರೋಗ್ಯಕರವಾಗಿ ಚೆನ್ನಾಗಿ ಇರಲಿ, ಅವ್ರ ಕುಟುಂಬ ಮತ್ತಷ್ಟು ಸಾರ್ವಜನಿಕ ಬದುಕಲ್ಲಿ ಇನ್ಮುಂದೆ ತೊಡಗಿಸ್ಕೊಳ್ಳಿ, ನಮ್ಮಂತವ್ರ ಜೊತೆ ಅವರು ನಿಂತು ಇನ್ನಷ್ಟು ನಮಗೆ ಸಲಹೆಗಳನ್ನ ಕೊಡ್ಲಿ ಅಂತ ಹೇಳಿ ಆ ಗುರುವಂದನಾ ಕಾರ್ಯಕ್ರಮಕ್ಕೆ ಬಂದ ಎಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ನಗರ ಪಾಲಿಕೆ ಚುನಾವಣೆಗೆ ಕಂಟೆಸ್ಟ್ ಮಾಡಬೇಕು ಅಂತ ನಾನು ಇವತ್ತಿಂದ ಪ್ರಯತ್ನ ಮಾಡ್ತಾ ಇಲ್ಲ. KR ಬ್ಯಾಂಕ್ ಇದ್ದಾಗಿಂದ ನಾನು ಈ ಅಗ್ರಹಾರ ಸುತ್ತಮುತ್ತ ಒಂದು 2-3 ವಾರ್ಡಲ್ಲಿ ಅದಕ್ಕೆ ಆಕಾಂಕ್ಷಿಯಾಗಿದ್ದೇನೆ. ಅದೇ ಇಚ್ಛೆಯನ್ನು ಇಟ್ಕೊಂಡು ಅಲ್ಲಿ ನಾನು ಜನಗಳ ಸೇವೆಯನ್ನು ಮಾಡಿದ್ದೇನೆ, ಸಾರ್ವಜನಿಕವಾಗಿ ಹೆಚ್ಚಿನ ಗುರುತಿಸಿಕೊಂಡಿದ್ದೇನೆ.
ನಾನು MK ಸೋಮಶೇಖರ್ ಅವರ ಕಟ್ಟ ಅಭಿಮಾನಿಯಾಗಿದ್ದೇನೆ. ನನ್ನ ರಾಜಕೀಯ ಕಾಂಗ್ರೆಸ್ನಲ್ಲೇ ಪ್ರಾರಂಭವಾಗಿ ಕಾಂಗ್ರೆಸ್ನಲ್ಲೇ ಇದೆ. ಸೋಮಶೇಖರ್ ಅವರು ನನಗೆ ಆಶೀರ್ವಾದ ಮಾಡ್ತಾರೆ ಎಂಬ ಸಂಪೂರ್ಣ ಭರವಸೆ ಇದೆ. ಜೊತೆಗೆ ವಾರ್ಡ್ನಲ್ಲಿ ಎಲ್ಲ ಜನರು ಸಹ ಪ್ರತಿನಿಧಿ ಪ್ರಸಾದ್ ಒಂದು ಬಾರಿ ನಗರ ಪಾಲಿಕೆ ಸದಸ್ಯರಾಗಬೇಕು ಎಂಬ ಅಪೇಕ್ಷೆ ಇಟ್ಕೊಂಡಿದ್ದಾರೆ. ನೋಡೋಣ ಮುಂದಿನ ದಿನಮಾನಗಳಲ್ಲಿ ಪಕ್ಷ ಏನ್ ತೀರ್ಮಾನ ತಗೊಳುತ್ತೆ, ಅದಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇನೆ. ನಾನಂತೂ ಕೂಡ ತುಂಬಾ ಪ್ರಬಲವಾಗಿ ಒಂದು ನಗರ ಸುತ್ತಮುತ್ತ 4-5 ವಾರ್ಡ್ನಲ್ಲಿ ಆಕಾಂಕ್ಷಿಯಾಗಿ ಖಂಡಿತ